ಪೊಲೀಸಪ್ಪ, ಮನೇಲಿ ಆಗ್ತಿರೋ ಘಟನೆಯಿಂದ ನಂಗೆ ತುಂಬ ನೋವಾಗಿದೆ ಅಂತ ನಂಗೆ ಗೊತ್ತು. ನಾವು ಇವತ್ತಿನ ನಾಳೆ ಹೊರಟ್ಬಿಡ್ತೀವಿ, ಆದರೆ ದಿನ ನೋವು ಅನುಭವಿಸ್ಬೇಕಾಗಿರೋದು ನೀನು. ನಾನೊಬ್ಬನೇ ಅಲ್ಲ ಮಗ, ಆಮೇಲೆ ಹೆತ್ತಿದ್ದಾಳಲ್ಲ ನಿಮ್ಮಮ್ಮ, ಅವಳು ಕೂಡ ತುಂಬ ನೊಂದ್ಕೋತಾ ಇದ್ದಾಳೆ. ಯಾರ ಹತ್ರನೂ ಹೇಳ್ಕೊಳಲ್ಲ. ಮಗ ಅಂತ ಮಮಕಾರದಿಂದ ಎಲ್ಲವನ್ನೂ ಸಹಿಸ್ಕೋತಾಳೆ. ಅವನೇನೇ ಮಾಡಿದ್ರು ಅದನ್ನ ಸಮರ್ಥಿಸ್ಕೋತಾಳೆ. ಇಷ್ಟಪಟ್ಟು ಮದುವೆ ಆದವರೇ ಜಗಳ ಆಡೋ ಕಾಲದಲ್ಲಿ ಇದು ಬಲವಂತದ ಮದುವೆ. ಅವರಿಬ್ರು ಹೊಂದ್ಕೊಳ್ಳೋಕೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡಬೇಕು. ನಮಗೂ ಇದು ಗೊತ್ತಿರಲಿಲ್ಲ ಮಾವ. ಅವರಿಬ್ರು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ನೆನ್ನೆ ರಾತ್ರಿ ಏನಾಯ್ತು ಹೇಳಿ ಅಂದರೆ? ಏನಿಲ್ಲ ಮಾವ, ಅದು ನಿನ್ನೆ ರಾತ್ರಿ ನರಸಿಂಹ ಅವರು ಸಂಜನವರು ಜಗಳ ಆಡೋದು ನೋಡಿದ್ವಿ. ಆಗ ನಿಜವಾದ ವಿಷಯ ಗೊತ್ತಾಯ್ತು. ಆ ಹುಡುಗಿದೇನು ತಪ್ಪಿರಲ್ಲ ಹೇಳಿ ಅಂದರೆ, ಇವನೇ ಏನಾದರೂ ಕಿತಾಪತಿ ಮಾಡಿರ್ತಾನೆ. ಮೇಲೆ ನೀವೇ ನೋಡಿದ್ರಲ್ಲ, ಅವಳ ಮೇಲೆ ಯಾಕೆ ಏನೇನೋ ಬಿಡಿಸ್ಬೇಕು? ಬೆಂಕಿ ಇಲ್ಲದೆ ಹೋಗಿ ಆಡಲ್ಲ ಪೊಲೀಸಪ್ಪ. ಗಂಡ ಹೆಂಡತಿ ವಿಷಯದಲ್ಲಿ ಕೆಲವು ಸಲ ಇಬ್ರದ್ದು ತಪ್ಪಿರತ್ತೆ. ನೀನೇನು ಯೋಚನೆ ಮಾಡಬೇಡ. ನಾವಿಲ್ಲಿಂದ ಹೋಗೋ ಅಷ್ಟೊತ್ತಿಗೆ ಅವರಿಬ್ರು ನಾವು ಒಂದು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ನೀನೇನೇ ಪ್ರಯತ್ನ ಮಾಡಿದ್ರು ನಿನ್ನ ಅಣ್ಣನ ಜೀವನ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲಮ್ಮ. ಯಾಕೆ ಪೊಲೀಸಪ್ಪ ಹೀಗೆ ಹೇಳ್ತೀಯಾ? ಯಾರೇ ಆಗಲಿ, ಹೆಣ್ಣಿನ ಕಣ್ಣಲ್ಲಿ ನೀರು ಬರ್ಸಿದ್ರೆ ಯಾವತ್ತೂ ಉದ್ಧಾರ ಆಗಲ್ಲ. ಬಾವಾ, ನೀವು ಅಕ್ಕನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಉದ್ಧಾರ ಆಗಲ್ಲ. ಇದನ್ನ ನಾವ್ ಹೇಳ್ತಾ ಇಲ್ಲ, ಅಂಕಲ್ ಹೇಳಿದ್ದನ್ನ ನಿಮಗೆ ಹೇಳ್ತಾ ಇದೀವಿ. ಸುಮ್ಮನಿರೋ. ನನ್ನ ಹಸ್ಬೆಂಡು ತುಂಬ ಒಳ್ಳೆಯವರು. ಅವರು ವರ ಕೊಡೋ ದೇವರೇ ಹೊರತು ಶಾಪ ಕೊಡೋರಲ್ಲ. ವಾ ಅಕ್ಕ, ಎಂತ ಮಾತು ಹೇಳ್ದೆ, ಚಿನ್ನಕ್ಕಿಂತ ಕಾಸ್ಟ್ಲಿ ಕಣಕ್ಕ. ಒಬ್ಬ ಲೇ, ಬಕೆಟ್ ಹಿಡಿಯೋದು ನೋಡಿದ್ದೆ, ನೀವೇನೋ ಹಂಡೆನೇ ಹಿಡಿತಾ ಇದ್ದೀರಾ? ಕಾಸ್ಟ್ಲಿ ದುನಿಯಾದಲ್ಲಿ ಅವೆಲ್ಲ ಮಾಡ್ಬೇಕಾಗತ್ತೆ ಬಾವಾ.